ಈ ವಿಡಿಯೋದ ಮುಖಾಂತರ ಜಮೀನಿನ ಒಂದು ಸರ್ವೆ ಶೀಟ್ ಅನ್ನು ಅಥವಾ ಪಿಟಿ ಶೀಟ್ ಅನ್ನು ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಪ್ರಿಂಟ್ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದ ಮುಖಾಂತರ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಗೆಳೆಯರೇ, ನಾನು ಎಸ್ಕೆ, ನೀವು ನೋಡ್ತಾ ಇದ್ದು ಎಸ್ಕೆ ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಏಕೆಂತಂದ್ರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಗೆಳೆಯರೇ, ಹಾಗಾದ್ರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸಾಕಷ್ಟು ರೈತರಿಗೆ ಗೊತ್ತಿರುವುದಿಲ್ಲ, ನಾವು ನಮ್ಮ ಒಂದು ಜಮೀನಿನ ಪಿಟಿ ಶೀಟ್ ಅಥವಾ ಸರ್ವೆ ಸ್ಕೆಚ್ ಅನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬಹುದು ಅನ್ನೋದು. ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ವೆ ಆಫೀಸ್ಗೆ ಹೋಗಿ ಅಲ್ಲಿ ಕ್ಯೂ ಹತ್ತಿ ಅಪ್ಲಿಕೇಶನ್ ಕೊಟ್ಟು ಕ್ಯೂ ಹಚ್ಚಿ ನಿಂತುಕೊಂಡು ಅಲ್ದಾಡುವಂತಹ ಪರಿಸ್ಥಿತಿ ಇದ್ದು ಈಗ ಅದನ್ನು ತೆಗೆದು ಹಾಕಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಎಲ್ಲಿ ಬೇಕಾದಲ್ಲಿ ಸೇವಾ ಸಿಂಧು ಅಥವಾ ಆನ್ಲೈನ್ ಸೆಂಟರ್ಗಳ ಮುಖಾಂತರ ನೀವು ಆನ್ಲೈನ್ ನಲ್ಲಿನೇ ಅರ್ಜಿ ಹಾಕಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಮೊಬೈಲ್ ಥ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಗೆಳೆಯರೆ, ಈ ಅರ್ಜಿಯನ್ನು ಯಾವ ರೀತಿಯಾಗಿ ನಾವು ಸಲ್ಲಿಸಬಹುದು ಅಂತ ಹೇಳಿ ಈಗ ತಿಳಿದುಕೊಳ್ಳೋಣ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸಿಕೊಡುತ್ತೇನೆ. ಆ ನಂತರ ಪ್ರಿಂಟು ಕೂಡ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೆಳೆಯರೆ, ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ರೀತಿ ಕ್ರೋಮ್ ಬ್ರೌಸರ್ ಬರುತ್ತೆ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಫಸ್ಟ್ ನಿಮ್ದ ಒಂದು ಜಮೀನಿನ ಸರ್ವೆ ನಂಬರ್ ಬೇಕಾಗತ್ತೆ. ಭೂಮಿ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಮೀನಿನ ಒಂದು ಪಹಣಿಯನ್ನು ಆನ್ಲೈನ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ. ಈ ರೀತಿ ಬರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನು ಸಿಲೆಕ್ಟ್ ಮಾಡಿ, ಈ ರೀತಿ ಆನಂತರ ತಾಲೂಕಾ ಸೆಲೆಕ್ಟ್ ಮಾಡಿ, ಆನಂತರ ಹೋಬಳಿಯನ್ನು ಸೆಲೆಕ್ಟ್ ಮಾಡಿ, ಆನಂತರ ಗ್ರಾಮ ಸೆಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಸರ್ವೆ ನಂಬರ್ ಅನ್ನು ಟೈಪ್ ಮಾಡಿ, ಆನಂತರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಇಲ್ಲಿ ನೋಡಿ ಸ್ಟಾರ್ ಸೆಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಹಿಸ್ಸಾ ಸೆಲೆಕ್ಟ್ ಮಾಡಿ, ಹಿಸ್ಸಾ ಅನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ದೇನು ಹೊಲ ಇರುತ್ತೆ ಅಥವಾ ನಿಮ್ದು ಜಮೀನು ಇರುತ್ತೆ, ಆ ಜಮೀನಿನ ಒಂದು ಪಹಣಿಯನ್ನು ಈ ರೀತಿ ಓಪನ್ ಆಗುತ್ತೆ. ಪಹಣಿಯನ್ನು ಈ ರೀತಿ ಓಪನ್ ಆದಾಗ ಇಲ್ಲಿ ನೆಕ್ಸ್ಟ್ ಟ್ಯಾಬ್ ತಗೊಂಡ್ಬಿಟ್ಟು ಇಲ್ಲಿ ಮೋಜನಿ ಅಂತೇಳಿ ಸರ್ಚ್ ಮಾಡಿ. ಮೋಜನಿ ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಮೋಜನಿ V3 ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಮೋಜನಿ V3 ಗೌರ್ಮೆಂಟ್ ಆಫ್ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಮೋಜನಿದು ಒಂದು ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಸರ್ವೆ ದಾಖಲೆಗಳಿಗಾಗಿ ಕೋರಿಕೆ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾಗರಿಕರಿಗಾಗಿ ಸರ್ವೆ ದಾಖಲೆಗಳು ಅಂತ ಹೇಳಿದೆ. ಇಲ್ಲಿ ನಿಮ್ದೊಂದು ಮೊಬೈಲ್ ನಂಬರ್ ಅನ್ನು ಈ ರೀತಿ ಟೈಪ್ ಮಾಡಿ, ಆನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಹೇಳಿದೆ. ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆನಂತರ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೊಂದು ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಇಂಟರ್ಫೇಸ್ ಅನ್ನು ಓಪನ್ ಆಗುತ್ತೆ. ನಿಮಗೆ ಇಷ್ಟು ಅಪ್ಲಿಕೇಶನ್ಸ್ ಅನ್ನು ನಾನು ಸಲ್ಲಿಸಿದ್ದೇನೆ, ಅದಕ್ಕೋಸ್ಕರಾಗಿ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ ನೀವು ನ್ಯೂ ರಿಕ್ವೆಸ್ಟ್ ಅಂತ ಹೇಳಿದೆ. ಈ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಜಿಲ್ಲೆಯನ್ನು ಕೇಳ್ತಾ ಇದೆ, ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿ. ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿ. ಆನಂತರ ತಾಲೂಕನ್ನು ಸಿಲೆಕ್ಟ್ ಮಾಡಿ, ಆನಂತರ ಹೋಬಳಿ ಸಿಲೆಕ್ಟ್ ಮಾಡಿ. ನಿಮ್ಮ ಜಮೀನೇನು ಬರ್ತಕ್ಕಂತಹ ಇಲ್ಲಿ ತಾಲೂಕಾ ಹೋಬಳಿಗಳನ್ನು ಹಾಕಬೇಕಾಗತ್ತೆ. ಆನಂತರ ಇಲ್ಲಿ ಗ್ರಾಮವನ್ನು ಸಿಲೆಕ್ಟ್ ಮಾಡಿ, ಆನಂತರ ಇಲ್ಲಿ ಸರ್ವೆ ನಂಬರ್ ಟೈಪ್ ಮಾಡಿ, ಆನಂತರ ಇಲ್ಲಿ ಸ್ಟಾರ್ ಕೊಡಿ, ಆನಂತರ ಇಲ್ಲಿ ಹಿಸ್ಸಾವನ್ನು ಎಂಟರ್ ಮಾಡಿ. ಹಿಸ್ಸಾ ಎಷ್ಟಿದೆಯಪ್ಪ ಅಂತಂದ್ರೆ ಇಲ್ಲಿ ಹಿಸ್ಸಾ ನಂಬರ್ 9 ಇದೆ. 9 ಹಾಕಿ ಆನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ನಿಮಗೆ ಎಲ್ಲ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ನೋಡಿ, ಇಲ್ಲಿ ನಾವು ಸರ್ಚ್ ಮಾಡಬೇಕಾಗತ್ತೆ. ನಮಗೆ ಯಾವುದು ಹಿಸ್ಸಾ ನಂಬರ್ದು ಒಂದು ಬೇಕು ಅದನ್ನು ನಾವು ಚೆಕ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಹಿಸ್ಸಾ ಅಟ್ಲಾಸ್ ಅಂತ ಹೇಳಿದೆ. ನೋಡಿ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಅಮೌಂಟ್ ಟು ಪೇ ಓನ್ಲಿ 15 ರೂಪಾಯಿ ಇದೆ.
15 ರೂಪೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕಿ ಇಲ್ಲಿ ನೋಡಿ ಸೈಡಿಗೆ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ತಾ ಇದ್ದೇನೆ. ಆನಂತರ ಐ ಅಗ್ರಿ ಟರ್ಮ್ಸ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು UPI ಮುಖಾಂತರ ಪೇಮೆಂಟನ್ನು ಮಾಡಿ ಆನಂತರ ಇಲ್ಲಿ UPI QR ಕೋಡ್ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ QR ಕೋಡನ್ನು ಓಪನ್ ಆಗುತ್ತೆ. ಈ QR ಕೋಡ್ಗೆ ನೀವು ಫೋನ್ಪೇ ಮುಖಾಂತರ 15 ರೂಪೀಸನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಿಕೊಳ್ಳಬೇಕು. ನೋಡಿ ನಾನು 15 ರೂಪೀಸನ್ನು ಪೇ ಮಾಡ್ತಾ ಇದ್ದೇನೆ. ಈ ರೀತಿ ಪೇ ಮಾಡಿದಾಗ ಫೋನ್ಪೇ ಥ್ರೂ ನಾನು ಸ್ಕ್ಯಾನ್ ಮಾಡಿ ಪೇಯನ್ನು ಮಾಡಿದ್ದೇನೆ. ಈಗ ನೋಡಿ ರಿಡೈರೆಕ್ಟ್ ಆಗುತ್ತೆ. ನೋಡಿ ಈಗ ಈ ಪ್ರೊಸೆಸನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ನೋ ಡಾಟಾ ಫಂಡ್ ಅಪ್ಲಿಕೇಶನ್ ಮೂವ್ ಟು ರೆಕಾರ್ಡ್ ಕೀಪರ್ ಅಂತ ಹೇಳಿ ಬಂತು. ಇಲ್ಲಿ ನೋಡಿ ಈ ರೀತಿಯಾಗಿ ನೆಫ್ಟ್ ಟ್ರಾನ್ಸಾಕ್ಷನ್ ಆಗಿದ್ದು ಟ್ರಾನ್ಸಾಕ್ಷನ್ ನಂಬರ್ ಕೂಡ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಬಂದಿದೆ. ನೋಡಿ ಇಲ್ಲಿ ನಿಮಗೆ ಬೇಕಾದರೆ ನೀವು ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಈ ರೀತಿ ನಾನು ಸೇವನ್ನು ಮಾಡ್ತಾ ಇದ್ದೇನೆ. ನೋಡಿ ಗೆಳೆಯರೆ, ನಾನು ಅಪ್ಲೈಯನ್ನು ಮಾಡಿರ್ತಕ್ಕಂತಹ ಒಂದು ಅಪ್ಲಿಕೇಶನ್ ಅನ್ನು ಇಲ್ಲಿ ಬಂದಿದೆ ನೋಡಿ. ಆನಂತರ ಗೆಳೆಯರೆ, ನೀವು ಅಪ್ರೂವಲ್ ಆದ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿಂದ ನಾವು ನೋಡಿಕೊಳ್ಳಲಿಕ್ಕೆ ಫೈನಲ್ ರಿಪೋರ್ಟ್ ಬರುತ್ತೆ. ನೋಡಿ ಒಂದು ನಾನು ಅಪ್ಲಿಕೇಶನ್ ಹಾಕಿದ್ದನ್ನು ಸೀಟ್ ಈ ರೀತಿ ನನಗೆ ಕೊಟ್ಟಿದ್ದಾರೆ. ಇದನ್ನು ಪ್ರಿಂಟ್ ಮಾಡಿ ತಗೊಳ್ಳಬಹುದು. ಗೆಳೆಯರೆ, ಈ ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದರಿಂದ ನೀವು ಸರ್ಕಾರಿ ಕಚೇರಿಗೆ ಹೋಗಿ ಈ ಒಂದು ಡಾಕ್ಯುಮೆಂಟ್ಸನ್ನು ಪಡೆದುಕೊಳ್ಳಲು ಅಲೆದಾಡುವುದನ್ನು ತಪ್ಪಿಸಬಹುದು. ಹಾಗೆಯೇ ಗೆಳೆಯರೆ, ನೀವು ಏನಾದರೂ ನಿಮ್ಮ ವೆಹಿಕಲ್ಗಳ ಇನ್ಶೂರೆನ್ಸ್ ಅನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದ್ರೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಒಂದು ಸಂಪರ್ಕದ ಸಂಖ್ಯೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.